ಮುಲ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಭಾರೀ ಮಳೆಗೆ ಹಳೆಯಂಗಡಿ ಸಮೀಪದ ಇತಿಹಾಸ ಪ್ರಸಿದ್ಧ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಡೆಗೋಡೆಯು ಕುಸಿದಿದೆ. ಮುಲ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಭಾರೀ ಮಳೆಗೆ ಹಳೆಯಂಗಡಿ ಸಮೀಪದ ಇತಿಹಾಸ ಪ್ರಸಿದ್ಧ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಡೆಗೋಡೆ ಕುಸಿದು ಬಿದ್ದಿದೆ. ಬೆಳಿಗ್ಗೆ ಏಕಾಏಕಿ ದೇವಸ್ಥಾನದ ಹೊರವಲಯದ ಸುಮಾರು 20 ಫೀಟ್ನಷ್ಟಿದ್ದ ತಡೆಗೋಡೆ ಕುಸಿದಿದ್ದು, ಕೆಳಗಡೆ ಯಾರೂ ಇಲ್ಲದ ಕಾರಣ ಭಾರೀ ಅಪಾಯ ತಪ್ಪಿದೆ. ತಡೆಗೋಡೆಗೆ ಹೊಂದಿಕೊಂಡು ದೇವಸ್ಥಾನದ ಬಾವಿಯಿದ್ದು, ಬಾವಿಯೊಳಗೆ ಕೂಡ ತಡೆಗೋಡೆಯ ಕಲ್ಲುಗಳು ಬಿದ್ದಿವೆ. ಕೂಡಲೇ ಸ್ಥಳಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ನಾಣಿಲ್, ಹಳೆಯಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೂರ್ಣಿಮಾ, ಸದಸ್ಯರಾದ ವಿನೋದ್, ಸುಕೇಶ್, ಪಿಡಿಒ ದೀಪ್ತಿಯವರು ಭೇಟಿ ನೀಡಿ ಪರಿಶೀಲಿಸಿದ್ದು, ತಾತ್ಕಾಲಿಕ ನೆಲೆಯಲ್ಲಿ ರಸ್ತೆಗೆ ಬಿದ್ದ ತಡೆಗೋಡೆಯ ಕಲ್ಲುಗಳನ್ನು ತೆರವು ಕಾರ್ಯ ನಡೆಯುತ್ತಿದೆ. ನಾನು ಚಂದ್ರಶೇಖರ್ ನಾಣಿಲ್, ಮಹಾಲಿಂಗೇಶ್ವರ ಮಹಾಮೂರ್ತಿ ದೇವರ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿದ್ದೇನೆ. ಜಿಲ್ಲೆಯಾದ್ಯಂತ ಈಗಾಗಲೇ ತಿಳಿದಿರುವಂತೆ ಜಿಲ್ಲೆಯಾದ್ಯಂತ ಪ್ರಾಕೃತಿಕ ವಿಕೋಪ ಕಂಡುಬಂದಿದ್ದು, ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಮ್ಮ ದೇವಸ್ಥಾನದ ಒಂದು ಬಗೆಯ 20 ಮೀಟರ್ನಷ್ಟು ಅಲ್ಪ ಭಾಗ ಕುಸಿದಿದ್ದು, ಅದನ್ನು ಈಗಾಗಲೇ ಅದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಈಗಾಗಲೇ PDO ಅವರು DA ಅವರು ಬಂದು ಹೋಗಿದ್ದಾರೆ. ನಮ್ಮ ಮಾನ್ಯ ಶಾಸಕರಾದಂಥ ಉಮಾನಾಥ್ ಕೋಟೆಯನ್ನು ಕೂಡ ತಿಳಿಸಿದ್ದೇವೆ, ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯನ್ನು ಕೂಡ ತಿಳಿಸಿದ್ದೇವೆ. ಮಳೆ ನಿಂತ ಕೂಡಲೇ ಅದನ್ನು ಸೂಕ್ತ ರೀತಿಯಲ್ಲಿ ನಾವು ಸುಭದ್ರವಾಗಿ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗ ಯಾವುದೇ ತೊಂದರೆ ಇಲ್ಲ, ಯಾಕಂತೇಳಿದ್ರೆ ಈಗ ಕುಸಿದ ಮೇಲೆ. ರೋಷನ್, V4 ನ್ಯೂಸ್, ಕೆನಿಕೋಳೆ.